ತುಂಬ ಸ್ಮೆಲ್ ಇಲ್ಲ. ಇದೆಲ್ಲ ನೋಡಿದ್ಮೇಲೆ ವಾವ್ ಹಿರೇಗೌಡರು ಸಕಲ ಕಲ ವಲ್ಲಭ ಸೂಪರ್ ಅಂದ್ಬಿಡಿ ಆ ಧೈರ್ಯದ ಮೇಲೆ ನಾನು ಕೂತಿದ್ದೀನಿ. ಮುಖವಾಡ ಹಾಕ್ತಂಗೆ ಕಾಣಿಸ್ತಿದ್ದಲ್ಲ, ನಾನು ನಾರ್ಮಲ್ ಆಗಿ ಚೆನ್ನಾಗಿ ಕಾಣಿಸ್ತೀನಿ, ಇದೇ ಚೆನ್ನಾಗಿ ಕಾಣಿಸ್ತೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ ಇದರಲ್ಲಿ? ಹೌದಾ? ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಈಗ ಮಗಳನ್ನ ಬರೋಕ್ಕೆ ಹೇಳಿದ್ವಿ, ಬರ್ತಾ ಇದೆ. ಮುಖದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ. ಈಗ ನನಗೆ ಮೇಕಪ್ ಮಾಡ್ತಾ ಇದ್ದಾರೆ ಅಂತ ಯಾವುದು ಸೆಲೆಕ್ಟ್ ಮಾಡಿದೀವಿ ಗೊತ್ತಿಲ್ಲಲ್ಲ. ಅವ್ರು ಹೇಳಿದ್ರಲ್ಲ ಅದು ಸೆಲೆಕ್ಟ್ ಮಾಡ್ತಾ ಇಲ್ಲ. ಈಗ ಬೇರೆದು ಯಾವುದು ಬನ್ನಿ ಮಗಳು ನೋಡಿ. ನನ್ನ ಮಗಳಿಗೆ ಆ್ಯಕ್ಚುಲಿ ನನ್ನ ಮಗಳು ಈ ಥರ ಪೇಂಟಿಂದ ನನಗೆ ಮಾಡಿಕೊಡಿ ಡ್ರಾಯಿಂಗು ಫೇಸ್ಗೆ ಅಂತ ಹೇಳಿದ್ಲು. ನಾನು ಸ್ಕಿನ್ ಏನಾಗುತ್ತೋ ಅಂತ ಬೈಕ್ ಅವಳಿಗೆ ಬೇಡ ಅಂದೆ. ಸಿಟ್ ಮಾಡ್ಕೊಂಡಿದ್ದೆ, ಅಮ್ಮ ಮಾತ್ರ ಮಾಡ್ಕೊಡ್ತಿಲ್ಲ, ನನಗೆ ಮಾತ್ರ ಮಾಡ್ಕೊಡ್ತಿಲ್ಲ ಅಂತ. ನನ್ನ ಫೇಸ್ ಒಂದ್ಸರಿ ತೋರಿಸ್ಬೇಕಾಗಿತ್ತಲ್ಲ ಮುಂಚೆ ಹೇಗಿತ್ತು ಅಂತ, ಏಕೇನು ಬೇಡ ಅನಿಸುತ್ತೆ. ಈ ಥರ ಮಾಡಿದ್ದಾರೆ. ರೀ ನಿಧಾನ ರೀ, ಕಣ್ಣಿಗೆ ಹೊಡೆದಾಗ ಯಾರಾದರೂ ಟಚ್ ಆದಾಗ ಪೇನ್ ಬರ್ತಲ್ಲ, ಆ ಥರ ಪೇನ್ ಬರ್ತದೆ. ಡಾರ್ಕ್ ಸರ್ಕಲ್ ಹೊರಟೆ ಹೋಗ್ಬಿಡ್ತಾ. ಆ್ಯಕ್ಚುಲಿ ಧೈರ್ಯ ಮಾಡಿ ಹಾಕಿಸ್ಕೊತಿದ್ದೀನಿ. ಚೆನ್ನಾಗಿದೆ ಅಲ್ವ ರೀ? ನಿಮಗೆ ಮುಖ ಹೆಂಗಿತ್ತು? ನಿಮ್ಮ ವಿಡಿಯೋ ತೆಗೆದು ನೋಡಿದ ಸ್ಟಾರ್ಟಿಂಗ್ ಹೇಗಿತ್ತು ಫೇಸ್, ಇವಾಗ ಹೇಗಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಡಾರ್ಕ್ ಇತ್ತು, ಈಗ ಮತ್ತೆ ಇನ್ನೂ ಚೇಂಜ್ ಆಗುತ್ತೆ. ನಾನು ಆ್ಯಕ್ಚುಲಿ ಧೈರ್ಯ ಮಾಡಿ ಹಾಕಿಸ್ಕೊತಿದ್ದೀನಪ್ಪ. ಚೆನ್ನಾಗಾಗುತ್ತೆ. ಅಲ್ಲ ಆ ಥರ ಅಲ್ಲ, ನಿಮ್ಮ ಮೇಲಲ್ಲ, ಆ ಸ್ಕಿನ್ನಿಗೆ ಏನಾದ್ರು ಆದರೆ ಅದು ಅಮ್ಮ ಮೇಕಪ್ ಪ್ರಾಡಕ್ಟ್ ಕಡಮ. ನಾನು ಗೋಡೆ ಬಣ್ಣ ತಂದು ಹೊಡಿತಾ ಇಲ್ಲ. ಅದು ನೋಡೋಕೆ ಹಾಗೆ ಇದೆ, ಒಂಥರ ಗೋಡೆಗೆ ಪೇಂಟ್ ಮಾಡ್ತಾರಲ್ಲ ಆಯಿಲ್ ಪೇಂಟ್ ಆ ಥರ ಇದೆ. ಅಲ್ಲ ಒಣಗಾಕ್ಬಿಟ್ಟು ಬರೋ ರಾಜ್ಕುಮಾರಿ ಅದನ್ನು ಅವ್ರ ಮೇಲೆ ಸೊರ್ರೆ ಕೇಸ್ ಹಾಕ್ತಾರೆ. ಹಂಗೇನಾದ್ರು ಎಡವಟ್ಟಾದ್ರೆ ಕಂಪ್ನಿಗಳಿಗೆ. ಮತ್ತೆ ನಾನು ನಮ್ಮ ಮನೆಯವ್ರ ಮೇಲೆ ಕೇಸ್ ಹಾಕ್ಬೋದು. ನಾನು ಬೇಡ ಅಂದ್ರೆ ಮಾಡ್ಕೊಡ್ತಿದ್ದಾರೆ ಅಂತ ಮುಚ್ಚಿ ಹಡದತ್ತೆ ಇಡಬೇಕು ಇದರಲ್ಲಿ. ಅವ್ರು ಹಂಗೆ ಮಾಡ್ತಿರೋದು. ನಿಜ ಹೇಳಿರಿ, ಆ್ಯಕ್ಚುಲಿ ಇದು ಮೇಕಪ್ ಅಲ್ಲ ನನಗೆ ಮಾಡ್ತಿರೋದು, ಏನೋ ಫೇಸ್ ಪೇಂಟ್ ಈ ಥರ ಮಾಡ್ತಿದ್ದಾರೆ. ಬಟ್ ಇದೇ ಥರ ಬರುತ್ತೋ ಯಾವ ಥರ ಬರುತ್ತೋ ನನಗೆ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಕಣಮ್ಮ. ಹೌದಾ? ಅಯ್ಯೋ ಹಚ್ಚಿ ಬಿಟ್ರನ್ರಿ. ಮತ್ತೆ ನೀನೇನು ನೋಡ್ತಿದ್ದೆ? ಇವಾಗ ಇದು ನೋಡೋಕೆ ಅಷ್ಟು ಚೆನ್ನಾಗಿದೆ. ಇದು ತಿರ್ಗ್ಸ ಒಂದು ನನ್ನ ಕಡೆ ತಲೆ ತಿರ್ಸ್ಬೇಕು ತಾನೆ ನೀನು. ಅವ್ರಿಗೆ ಕಾಣಿಸ್ಬೇಕು. ಹೆಂಗಾಗಿದೆ ಅಂತ ಅಷ್ಟೇ. ಆ್ಯಕ್ಚುಲಿ ನೋಡಿ ಇಲ್ಲಿ ಎಷ್ಟು ಕಲರ್ಸ್ ಇದೆ. ಇದನ್ನ ರೆಡ್, ಆರೆಂಜ್, ವೈಟು, ಬ್ಲ್ಯಾಕ್ ನೋಡೋಕ್ಕೆ ತುಂಬ ಈಸಿ ಅನಿಸುತ್ತೆ ರೀ. ಕ್ಲೀನಾಗಿ ನೋಡ್ಕೊಳ್ರಿ. ಬಿಡಮ್ಮ, ನಾನು ನೋಡ್ಕೊಂಡಿದ್ದೀನಿ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಕೆಟ್ಟರೆ ಮುಖ ತೊಳ್ಕ ಅಷ್ಟೇ, ಹೋಗಿ ಇನ್ನೇನು ಮಾಡ್ತೀಯ ನೋಡಿ. ಈಗ ಎಲ್ಲೋ ಕಲರ್ ಆಗ್ತಾ ಇದ್ದಾರೆ. ಐಬ್ರೋಸ್ಗೆ ಹಾಕಿದ್ದಾರೆ. ಐಬ್ರೋಸ್ಗೆ ಬೇಡ ಅಂತ ಹೇಳಿದೆ, ಮತ್ತು ಹಾಕಿದ್ದಾರೆ. ಐಬ್ರೋಸ್ ಎಲ್ಲ ಉದ್ರೋದ್ರೆ ನೀನು ಪೇಂಟ್ ಬೇಗ ಮಾಡಿಸ್ಕೋಬೇಕು ಅಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಐಬ್ರೋಸ್ ಯಾಕೆ ಉದ್ರೋಗುತ್ತೆ? ಆ್ಯಕ್ಚುಲಿ ಐಬ್ರೋಸ್ ಎಲ್ಲ ಫುಲ್ ತೆಗ್ಸಿದ್ರು ಕೇಸ್ ಆಗುತ್ತಲ್ವಾ? ಎಂತ ಕೇಸ್ ಆಗಲ್ಲ. ಇನ್ನು ನಾನು ಮೊದಲು ಹೇಳಿದ್ದೆ ನಿಜನೂ ಸುಳ್ಳು ಗೊತ್ತಿಲ್ಲ. ಆ್ಯಕ್ಚುಲಿ ಫುಲ್ ಐಬ್ರೋಸ್ ತೆಗ್ಸಿದ್ರೆ ಕೇಸ್ ಆಗುತ್ತಂತಪ್ಪ. ಅದು ಸಣ್ಣ ಮಕ್ಳಿಗೆ ಹೇಳ್ದಂಗೆ ಹೇಳಿದ್ರು, ನನಗೆ ಗೊತ್ತಿಲ್ಲ. ಯಾಕಂದರೆ ಐಬ್ರೋಸ್ ತೆಗ್ಸಿದ್ರೆ ಗೊತ್ತಾಗಲ್ಲಂತೆ ಕಲರು. ಮತ್ತು ನಾನೇ ಹೇಳ್ಕೊಡ್ತೀನಿ. ತುಂಬ ಡಿಫ್ರೆನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲರ್ ಇದ್ರಲ್ಲಿ. ಮತ್ತು ಕೊನೆಗೆ ಆ ಶೇಪ್ ಹೋಗಿ ನಮ್ಮನೆಯವ್ರು ಯಾರು ಬಿಡಿಸ್ತಾರೆ ಅದೇ ಚಂದ ಅನ್ನೋದು ಬರುತ್ತೆ. ಈಗ ಟೈಮ್ ಎಷ್ಟು ಅಂತ ನಾನು ನೋಡ್ಕೊಬೇಕಾಗಿತ್ತು. ಆ್ಯಕ್ಚುಲಿ ಇದು ಸ್ಟಾರ್ಟ್ ಮಾಡಿ ನೋಡಿ ಕರೆಕ್ಟಾಗಿ 6 ನಿಮಿಷ ಆಗಿದೆ. ಎಷ್ಟೊತ್ತಾಗುತ್ತೆ ನೋಡೋಣ. ಇಲ್ಲರಿ ಒಂದ್ಸರಿ ಟೈಮ್ ನೋಡ್ಕೊಳ್ತೀನಿ. ಇದು ಕೊನೆಗೆ ವಾಶ್ ಮಾಡೋದು ಯಾವ ಥರ ಅಂತ ಗೊತ್ತಾ? ಅದೇನು ಗೊತ್ತಿಲ್ಲ, ಹಚ್ಚೋದು ಒಂದು ಗೊತ್ತಷ್ಟೇ. ಈಗ ಸೋಪ್ ಹಾಕಿ ತೊಳೆದ್ರೆ ಹೋಗುತ್ತೆ. ಫಸ್ಟು ಟಿಶ್ಯೂ ಒರೆಸ್ಕೊಡೋಣ. ಆ್ಯಕ್ಚುಲಿ ಈಗ 11:15. ನನಗೆ ಆ್ಯಕ್ಚುಲಿ ಡೆವಿಲ್ ಥರ ಮಾಡಿ ಅಂತ ಹೇಳಿದ್ದೆ ಅಲ್ವೇ? ನನ್ನ ಮಗಳಿಗೆ ನಾಳೆ ಮಾಡ್ಕೊಡಿ ಸಿಂಪಲ್ಗಲ್ವಾ? ಹಾಂ, ನನ್ನ ಮಗಳಿಗೆ ನಾಳೆ ಸರ್ಪ್ರೈಸ್. ನನ್ನ ಸ್ಕಿನ್ ಏನಾದರೂ ಆಗಲಿಲ್ಲ, ಕಜ್ಜಿ ಬರಲಿಲ್ಲ ಅಂದರೆ, ಹಾಳಾಗಲಿಲ್ಲ ಅಂದರೆ ನನ್ನ ಮಗಳಿಗೆ ಇನ್ನೊಂದು 2-3 ಡೇಸ್ ಬಿಟ್ಟು. ಅವ್ರು ಫುಲ್ ಹಾಕಿಲ್ಲ, ಮಧ್ಯೆ ವೈಟ್ ಇದೆಯಲ್ರಿ. ಹಚ್ಚಿಸ್ಕೊಂತಾರೋ ನಾನಲ್ವಾ? ತಲೆ ಉಪಯೋಗಿಸ್ಬಿಡ ಜಾಸ್ತಿ, ನಾನು ಮಾಡ್ತೀನಿ ನೀಟಾಗಿ. ಆ್ಯಕ್ಚುಲಿ ಸ್ಕಿನ್ ಗ್ಲೋ ಬಂದಂಗೆ ಆಗುತ್ತೆ. ಅಂದರೆ ಇದು ಹಾಕಿಲ್ಲ ಅಂದರೆ ಈಗ ಬೆರಳೆಲ್ಲ ಸ್ಕಿನ್ ಮೇಲೆ ಆಡಿಸ್ತಾರಲ್ಲ, ಹಿಂಗೆ ರಬ್ ಮಾಡೋದು ಈ ಥರ ಎಲ್ಲ ಮಾಡ್ತಾರಲ್ಲ, ಇದು ಸ್ಕಿನ್ನಿಗೆ ಒಳ್ಳೆ ಮಸಾಜ್ ಕೊಟ್ಟಂಗೆ ಆಗುತ್ತೆ. ಅದು ಸ್ಕಿನ್ ಗ್ಲೋ ಬರುತ್ತೆ. ನಮ್ಮ ಮನೆಯವ್ರಿಗೆ ಇಟ್ಕೊಂಡು ನಮ್ಮ ಕೂದಲೆಲ್ಲ ಹಾಳು ಮಾಡಾಕಿದ್ರು. ಆ್ಯಕ್ಚುಲಿ ಫೇಸಿಂದು ಸ್ಕಿನ್ ಸ್ವಲ್ಪ ಗ್ಲೋ ಬರಬೇಕು ಅಂದರೆ, ಚೆನ್ನಾಗಿರಬೇಕು ಅಂದರೆ ಹಿಂಗಂತ ಇರಬೇಕು, ಹೀಗೆಲ್ಲ ಮಾಡಬೇಕು. ಇದು ಫೇಸಿಗೆ ಎಕ್ಸಸೈಸ್. ಇದೆಲ್ಲ ಎಲ್ಲಿ ಕಲ್ತ್ಕೊಂಡಿದ್ದು ಎಲ್ಲ ಮಾಡೋದು? ನಮ್ಮ ಅಕ್ಕ ಹೆಡ್ ಟೀಚರ್ ಅಂತಾರಲ್ಲ, ಹೆಡ್ರಿಗೆ ಹೆಡ್ ಟೀಚರ್ ಅಂತ. ಇಲ್ಲ ರೀ, ಅದು ನಿಜ, ಆ ಥರ ಇದೆ. ನಿನ್ ಫೇಮಸ್ ಅನ್ನೋದು ಇದಕ್ಕೆ ಕಣವ. ಅಲ್ಲ ರೀ, ಇಲ್ಲ ರೀ, ನೀವು ಫುಲ್ ಇದು ಮಾಡಬೇಡಿ. ಅದೇ ಥರ ಇರೋದು ಗೊತ್ತಾ? ಈಗ ನಗ್ತಾ ಇರ್ತಾರಲ್ಲ, ಅವ್ರಿಗೊಂದು ಕಳೆ ಇರುತ್ತೆ. ಯಾಕೆ ಹೇಳಿ? ಯಾವಾಗಲೂ ಅವ್ರ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲ್ಲ. ನೀವೇನೇ ಮೇಕಪ್ ಮಾಡಿಬಿಟ್ಟು ಇದೆಲ್ಲ ಕೂತ್ಕೊಳ್ಳಿ, ಅದಕ್ಕೆ ಕಳೆನೇ ಇರಲ್ಲ. ಅದೇ ನೀವೇನೂ ಮೇಕಪ್ ಮಾಡ್ದಲ್ಲಿ ಹೋಗಿ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಓಡಾಡಿ, ಆ ಮುಖದಲ್ಲಿ ಏನೋ ಒಂಥರ ಒಂದು ಕಳೆ ಬರುತ್ತೆ. ಹಾಗೆ ನಾವು ಇದೇ ಥರ ಈಗ ಹೆಡ್ ಮಸಾಜ್ ಮಾಡ್ತೀವಿ ಅಂದರೆ ಒಂದು 3/4 ಗಂಟೆಗೆ ಹೊರಗಡೆ 2,000 ರೂಪಾಯಿ
ಸಾವಿರಾರು ರೂಪಾಯಿ ಕೊಡಬೇಕು. ಅದೇ ಮನೇಲಿ ಸುಮ್ಮನೆ ಒಂದಿನ ವಾರಕ್ಕೊಂದ್ಸರಿ ಈ ಥರ ಮಾಡಕ್ಕೆ ಬಿಟ್ಟರೆ ಸಾಕು, ನಮಗೆ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ರಿಲೀಫ್ ಆದಂಗೆ ಆಗ್ತದೆ. ನಮ್ಮ ಮನೆಯವ್ರದ್ದು ಹಾಗೆ ಒಂದು ಕಲೆ ಹೊರಗೆ ಬಂದಂಗೆ ಆಗುತ್ತೆ. ನಮ್ಮ ಮನೆಯವ್ರಿಗೋಸ್ಕರ ಈ ರಿಸ್ಕ್ ತೊಗೊಳ್ತಿರೋದು ನಾನು ಬೇರೆದು ಹೇಳಬೇಕಾಗಿತ್ತು ಅನಿಸ್ತಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೇ ಚೆನ್ನಾಗಿತ್ತು. ಯಾವುದು ಎಲ್ಲ ಚೆನ್ನಾಗಿ ಸುಮ್ಮನಿರಪ್ಪ, 5 ನಿಮಿಷ ತಡ್ಕೊಳ್ಳೋಣ. ಇದು ಫೇಸ್ಗೆ ಇದೇನು ಎದ್ದು ಕಾಣಿಸ್ತಾ ಇಲ್ಲ. ನಿನಗೆ ಒಂಥರ 3 ತಿಂಗಳು ಬಿಡ್ತಾ ಇರ್ತಾನೆ ಆಡಬಾರ್ದಾಗಿ. ಅದು ಡ್ರಾಯಿಂಗ್ ಅನ್ನೋದು ಹಂಗೆ ಇರ್ತೇವೆ, ಇನ್ನೂ ಫಿನಿಶಿಂಗ್ ಮಾಡ್ತಾ ಇರ್ತೇವೆ. ತಾಳ್ಮೆ ಇರಬೇಕು ಮನುಷ್ಯನಿಗೆ. ಕೂದಲಿಗೆಲ್ಲ ಹಾಕ್ಬಿಡಿ. ಕೊನೆಗೆ ನಾವು ಮೇಕಪ್ ಎಲ್ಲ ಆದ್ಮೇಲೆ ಸ್ಮೈಲ್ ಮಾಡಿ. ಓ, ಎಲ್ಲ ಕಲರ್ ಮಿಕ್ಸ್ ಆದರೆ ಕೈ ತೊಳ್ಕೊಂಬರಲ್ವ ನೀವು? ಕೈ ಒರೆಸ್ಕೊಳ್ಳಲ್ವಾ? ಆಮೇಲೆ ಎಲ್ಲ ಒಂದೇ ಕಲರ್ ಆಗುತ್ತೆ ಫೇಸಲ್ಲಿ, ಸಪ್ರೇಟಾಗಿ ಕಾಣಿಸ್ಬೇಕು. ರೋಲ್ಗೆ ಬಂದಂಗೆ ರೆಡ್ ಎಲ್ಲೋ ಸೇರಿ ಪಿಂಕ್ ಆಯಿತು, ಲೈಟ್ ಪಿಂಕ್. ಅವ್ರ ಮಗಳು ಈಗ ಮೇಕಪ್ ಮಾಡಿಸ್ಕೊಂಡು ಎದ್ದೋದ್ಲು, ಎಲ್ಲ ಹಾಗೆ ಅರ್ಬಿದೆಲ್ಲ ಕ್ಲೀನ್ ಮಾಡಬೇಕು. ಖುಷಿ ಆಗ್ತಿದೆಯಾ ಧೈರ್ಯ ಮಾಡಿ ಕೂತ್ಕೊಂಡಿದ್ದೀನಿ ಅಂತ? ಯಾಕ್ರಿ ಇದೊಂಥರ ಗೋಡೆ ಹೊಡೆಯೋ ಸ್ಮೆಲ್ಲೇ ಬರ್ತಾ ಇದ್ದೇನೆ. ಗೋಡೆ ಪೇಂಟ್ ಹೊಡಿತೀವಿ ಆ ಸ್ಮೆಲ್. ನಮ್ಮ ಮೀಸೆ ಹೆಂಗಿದೆ ಹಿಂಗಿದೆ. ಬ್ರಷ್ ಯೂಸ್ ಮಾಡ್ಬೋದು ಅದನ್ನ. ಈ ಬ್ರಷು ಇಷ್ಟೇ ಚೆನ್ನಾಗಿದೆ ಅಲ್ವಾ? 10 ಮಾರ್ಕ್ಸ್ ಕೊಟ್ಟಿದ್ದೀನಿ ರೀ. ಇಲ್ಲೆಲ್ಲ ಹಚ್ಚಿರಿ ಕ್ಲೀನಿಗೆ. 10 ಮಾರ್ಕ್ಸ್ ಬಂದಿದೆ 100ಗೆ. ನೋಡೋಣ ನೆಕ್ಸ್ಟ್. ತುಂಬ ಸ್ಮೆಲ್ ಇಲ್ಲ. ಇದೆಲ್ಲ ನೋಡಿದ್ಮೇಲೆ ವಾವ್ ಹಿರೇಗೌಡರು ಸಕಲ ವಲ್ಲಭ ಸೂಪರ್ ಅಂದ್ಬಿಡಿ. ಆ ಧೈರ್ಯದ ಮೇಲೆ ನಾನು ಕೂತಿದ್ದೀನಿ. ನಾನು ಅವ್ರಿಗೆ ಮುಖ ಕೊಟ್ಟಿರೋದಕ್ಕೆ ಅವ್ರು ಈ ಥರ ಅವ್ರ ಕಲೆ ಹೊರಗೆ ಬರೋಕ್ಕೆ ಸಾಧ್ಯ ಆಗಿರೋದು ಅಲ್ವಾ ರೀ? ಹಿರೇಗೌಡ್ರಿ ಸೂಪರ್ ಅನ್ನೋಕ್ಕಿಂತ ನಿಮ್ಮ ಧೈರ್ಯ ಮೆಚ್ಚಬೇಕು ಅಂತ ನನಗೂ ಹೇಳಬೇಕು. ಈಗ ಮಳೆಗಾಲದಲ್ಲಿ ನಾವು ಪ್ಯಾಕ್ ಹಾಕೋ ಕೂತ್ಕೊಂಡ್ರೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತಲ್ಲ, ಹಂಗೆ ಆಗ್ತಾ ಇದೆ ನನಗೆ. ಈಚೆ ನಿದ್ದೆ ಬೇರೆ ಬರ್ತಾ ಇದೆ. ಆದರೆ ಈ ಮುಖದ ಎಕ್ಸ್ಪ್ರೆಷನ್ ನಾನು ಏನು ಕೊಟ್ಟರು ಗೊತ್ತೇ ಆಗಲ್ಲ ಇದರಲ್ಲಿ. ಈಗ ಇದ್ರ ಮೇಲೆ ಬ್ಲ್ಯಾಕ್ ಕಲರ್ ವಾವ್ ಈಗ ಸಕರಾಗಿರುತ್ತೆ ನೋಡಿ. ಇಲ್ಲಿಗೆ ಆಗ್ತಾ ಇದ್ದಾರೆ, ಆಮೇಲೆ ನೋಡೋಣ. ಆ್ಯಕ್ಚುಲಿ ಹಿಂಗೆ ತಿರ್ಕೋ ಕೂತ್ಕೋಬೇಕು ನಾನು ಕ್ಯಾಮ್ರಾ ತಿರ್ಕೊಂಡು ಕೂತ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಓಕೆ, ಈಗ ಮೇನ್ ಈ ಬ್ಲ್ಯಾಕ್ ಹೇಗೆ ಮಾಡ್ತಾರೆ ಅದ್ರ ಮೇಲೆ ಯಾವ ಥರ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಬ್ಲ್ಯಾಕ್ದೆಲ್ಲ ಆದಮೇಲೆ ತಡಿಯಮ್ಮ ಮಾತಾಡ್ಬೇಡ, ಹೇಗೆ ಬರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಪೇಪರಲ್ಲಿ ಅಳಿಸಿದ್ರೇ ಹೋಗುತ್ತೆ. ಬರೀ ಒಂದು ಲಿಪ್ಪಿಗೆ ಮಾತ್ರ, ಇನ್ನೊಂದು ಲಿಪ್ಪಿಗಿಲ್ಲ ಅಲ್ವಾ? ಈ ಬ್ಲ್ಯಾಕು ಬಾರ್ಡ್ರ್ ಕೊಟ್ಮೇಲೆ ಗೊತ್ತಾಗೋದು ಇದು ಹುಲಿನ ಇದಿನ ಬೇಕಾ ಅಂತ. ಈಗ ಆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಬರೀ ಒಂದು ಸೈಡ್ ಮಾತ್ರ ಬ್ಲ್ಯಾಕ್ ಬಾರ್ಡ್ರ್ ಕೊಡ್ತಾರೆ. ಸ್ಟಾರ್ಟ್ ಮಾಡಿದ್ದಾರೆ, ಇಷ್ಟ ಆಗಿದೆ. ಇನ್ನು ಈ ಪೋರ್ಷನ್ ಮಾತ್ರ, ಈ ಕಡೆ ಇಲ್ಲ. ಈಗ ಒಂಚೂರು ಬಿಸಿಲು ಬಂತು, ನಮ್ಮ ಪುಟಾಣಿ ಚೆನ್ನಾಗಿ ಬಿಸಿಲು ಕಾಯಿಸ್ತಿದೆ ಗೊತ್ತಾ. ಇಲ್ಲೇ ಮಲಗಿರುತ್ತೆ ಕಾಟಡೆ, ಅಲ್ಲಿ ಬಿಸಿಲು ಬಂದಿದ ತಕ್ಷಣ ಹೋಗಿ ಬಿಸಿಲು ಕಾಯಿಸ್ತಾ ಕೂತ್ಕೊಳುತ್ತೆ. ಒಳ್ಳೆ ಬೈತಲೆ ಬಟ್ಟೆ ಟೈಮಿಗೆ ಪರವಾಗಿಲ್ಲ. ಒಂದು 15-20 ನಿಮಿಷದಲ್ಲಿ ಮಾಡಾಕಿದ್ರು ನೋಡಿ. ಎಷ್ಟು ಚೆನ್ನಾಗಿ ಎಳಿತಾರೆ ಇದೆಲ್ಲ ನೋಡಿ. ನೋಡೋಣ ಫುಲ್ ಫಿನಿಶ್ ಆದಾಗ ಹೇಗೆ ಬರುತ್ತೆ ನೋಡೋಣ. ಜೊತೆ ಈ ಬ್ರಷ್ ಯೂಸ್ ಮಾಡ್ತಿದ್ವಿ, ಈಗ ಮತ್ತೆ ಬ್ರಷ್ ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ರೆಡಿ ಆಗಿದೆ. ತುಂಬ ಚೆನ್ನಾಗಿ ಮಾಡಿದಾರಲ್ಲ. ನಮ್ಮನೆಯವ್ರು ಬಿಟ್ಟಿದ್ರೆ ಇನ್ನೂ ಅರ್ಧ ಗಂಟೆ ಮಾಡೋರು, ಅಷ್ಟರೊಳಗೆ ನಾನು ಸಾಕು ಬಿಡಿ ಅಂದೆ. ನೋಡಿ ಇದೆಲ್ಲ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಮಗೆ ನೋಡೋಕೆ ಈಸಿ ಅನಿಸುತ್ತೆ. ಬಟ್ ಈ ರೆಡ್ ಮೇಲೆ ಈಗ ಬ್ಲ್ಯಾಕ್ ಏನಾದ್ರು ಮಿಸ್ ಆದರೆ ಅದು ಮತ್ತೆ ಅಳಿಸಿದ್ರೆ ಅದೇ ಇನ್ನೊಂದು ಥರ ಗಜಿಬಿಜಿ ಆಗಿಬಿಡುತ್ತೆ. ಆದರೆ ಹೇಗೆ ಮಾಡಿದರೆ ಏನೋ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಆದರೆ ಇನ್ನೊಂದು ಸರಿ ಮಾಡಿಸ್ಕೊಳ್ಳೋಣ ಸಾಕು. 1 ಗಂಟೆ ಆಗಿದೆ. ಆದರೆ ನಿಮಗೆ ಈಗ ಒಂದು 10 ನಿಮಿಷದಲ್ಲಿ ತೋರಿಸ್ಬೋದು ಅನಿಸುತ್ತೆ. ನಾನು ಎಡಿಟ್ ಮಾಡಿದ್ಮೇಲೆ ಒಂದು 10 ನಿಮಿಷ ಆಗ್ಬೋದು ಅನಿಸುತ್ತೆ. ಈ ಕೂದಲು ಬಿಟ್ಟು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ. ಅದೇ ಥರ ಬಂದಿದೆಯೋ ಏನೋ ಗೊತ್ತಾಗ್ತಿಲ್ಲ. ಹೌದಾ? ನಾನು ಚೆನ್ನಾಗಿದ್ದೀನಿ, ಈ ಹುಲಿ ವೇಷ ಚೆನ್ನಾಗಿದೆಯೋ ನನಗೆ ನೋಡಿ. ಇನ್ನೂ ಚೆನ್ನಾಗೇ ಮಾಡಿದ್ದಾರೆ ಅನ್ಸುತ್ತಲ್ಲ. ಓ ಇಲ್ಲಿ ಈಗ ಹೇರ್ ಬಿಡ್ತೀನಿ ಹೇಗೆ ಕಾಣಿಸುತ್ತೆ. ಇದು ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಹೋಗ್ಬಿಡುತ್ತೆ. ಒಂಚೂರು ಕಡ್ತಾ ಏನೂ ಬರ್ತಾಯಿಲ್ಲ. ಬಟ್ ಅಲ್ಲಲ್ಲೇ ಒಂಥರ ನೊಣ ಕೂತ್ಕೊಂಡಾಗ ಮುಲು ಅಂದಾಗ ಬಿಚ್ಕೊಬೇಕು ಅನ್ನುತ್ತಲ್ಲ, ಆ ಥರ ಅನಿಸುತ್ತೆ. ನನ್ನ ಎಕ್ಸ್ಪ್ರೆಷನ್ ಏನೂ ಗೊತ್ತಾಗ್ತಿಲ್ಲ ಅನಿಸುತ್ತಲ್ಲ. ಚೆನ್ನಾಗಿ ಕಾಣಿಸ್ತಿದ್ಯಾ? ನಮ್ಮ ಅಮ್ಮ ನೋಡ್ಬೇಕು. ಇನ್ನು ನನ್ನ ಮಗಳು ಅವಳು ಮೇಕಪ್ ಮಾಡ್ಕೊಂಡು ಕೆಳಗಡೆ ಮನೆಗೆ ಹೋಗಿದ್ದಾಳೆ. ಕರಿಬೇಕು ಅವಳನ್ನ ಹೇಗೆ ಕಾಣಿಸ್ತಿದ್ದೀನಿ ಅಂತ. ನಮ್ಮ ಅಮ್ಮ ನೋಡಿದ್ರೆ ಎದುರುಕೊಳ್ಳುತ್ತೋ ಏನೋ ಗೊತ್ತಿಲ್ಲ. ಮತ್ತು ನಾಳೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಯಾವಾಗಲೂ ಅವಳಿಗೆ ಸ್ವಲ್ಪ ಡೆವಿಲ್ ಇಂಥದ್ದೆಲ್ಲ ಇಷ್ಟಲ್ವಾ, ಅವಳಿಗೆ ಡೆವಿಲ್ ಮೇಕಪ್ ಮಾಡಿ ನಾನು ನಾರ್ಮಲ್ ಮೇಕಪ್ ಬ್ರೈಡಲ್ ಮೇಕಪ್ ಮಾಡಿಸ್ಕೊಳ್ತೀನಿ. ನಮ್ಮ ಮನೆ ಮಾಡ್ಕೊಳ್ತೀರಲ್ವ ರೀ? ಮಾಡ್ಕೊಡ್ತಾರಂತೆ. ಫಸ್ಟ್ ಟೈಮ್ ನೀವು ಮಾಡಿದಿರಿ? ನಾನು ಮಾಡಿದ್ದು ಫಸ್ಟ್ ಟೈಮ್. ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಮ್ಮ ಮನೆಯವ್ರ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಅದು ಹಂಗೆ ಫಿಕ್ಸ್ ಆಗಿ ಹೋಗ್ಬಿಟ್ಟಿದೆ. ಒಳ್ಳೆ ಹೇರ್ ಬ್ಯಾಂಡ್ ಆಗ್ತಂಗೆ ಕಾಣಿಸ್ತದೆ, ಮುಖವಾಡ ಆಗ್ತಂಗೆ ಕಾಣಿಸ್ತದಲ್ಲ.
ನಾನು ನಾರ್ಮಲ್ ಆಗಿ ಚೆನ್ನಾಗಿ ಕಾಣಿಸ್ತೀನಿ, ಇದೇ ಚೆನ್ನಾಗಿ ಕಾಣಿಸ್ತೀನಿ. ಇದರಲ್ಲಿ ಚೆನ್ನಾಗಿ ಕಾಣ್ತಾ ಇದೆಯಾ? ಇದರಲ್ಲಿ ಹೌದಾ? ಹೆಂಡತಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ. ಹುಲಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಮಾಡಿದ್ದು, ಗಂಡಂದಿನ ಹೆಂಡತಿ ಮೇಲೆ ಕೈ ಹಾಕೊಂಡು ಏನಕ್ಕೆ ಫೋಟೋ ತೆಗಿಸ್ತಾರೆ ಗೊತ್ತಾ, ನಾನು ಹುಲಿ ಮೇಲೆ ಕೈ ಹಾಕಿದ್ದೀನಿ ಅಂತ ತೋರಿಸ್ಕೊಳಕ್ಕೆ. ನನಗೂ ತುಂಬಾ ಇಷ್ಟ ಆಯ್ತು, ಒಂಥರ ಖುಷಿ ಆಯ್ತು. ಫಸ್ಟ್ ಮೇಕಪ್ ಇದು ಟ್ರೈ ಮಾಡೋಣ ಅಂತ ತರಿಸಿದ್ದು, ನನಗೆ ಗೊತ್ತಿಲ್ಲ ಇದು ಯಾವ ಥರ ಕಲರ್ ವರ್ಕ್ ಆಗುತ್ತೆ ಅಂತ. ಇಲ್ಲಿ ಯೂಟ್ಯೂಬಲ್ಲಿ ಇಲ್ಲಿ ನೋಡಿ ಒಂದು ಸ್ವಲ್ಪ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಬ್ಲೆಂಡ್ ಆಯಿತು. ಮೊದಲನೇ ಸರಿಗೆ ಪರವಾಗಿಲ್ಲ, ಈ ಥರ ಬಂದಿದೆ. ಇನ್ನು ಸೆಕೆಂಡ್ನೇ ಸರಿಗೆಲ್ಲ ಇನ್ನು ಚೆನ್ನಾಗಿ ಬರುತ್ತೆ ಇದು ಫೇಸ್ ಮೇಕಪ್. ಇದೆಲ್ಲ ಫಸ್ಟ್ ಟೈಮ್ ನಮ್ಮ ಮನೆಯವ್ರು ಮಾಡ್ತಾ ಇರೋದು. ಒಬ್ಬರೇ ಅವ್ರಿಗೆ ಒಂದ್ಸರಿ ಕಣ್ಣು ಹಾಯಿಸಿದ್ರೆ ಸಾಕು ಫೋನಲ್ಲಿ, ಅವರಿಗೆ ಕ್ಲೀನಾಗಿ ಮಾಡ್ಬಿಡ್ತಾರೆ. ಇದು ನೋಡಿ, ಒಂದ್ಸರಿ ಅಳಿಸಿ ಎರಡನೇ ಸರಿ ಮಾಡಕ್ ಹೋದ್ರೆ ಚೆನ್ನಾಗಿ ಬರಲ್ಲ. ಅವರೆಲ್ಲ ಇಲ್ಲೊಂದು ಚೂಚೂರು ಅಳಿಸಿರ್ಬೋದು ಅಷ್ಟೇನೆ, ತುಂಬ ಏನು ಅವ್ರು ಅಳಿಸೋ ಥರ ಮಾಡ್ಕೊಳ್ಳಲ್ಲ, ಕ್ಲೀನಾಗಿ ಮಾಡ್ತಾರೆ. ಆ ನಂಬಿಕೆ ಇತ್ತು ನನಗೆ. ನಮ್ಮನೆಯವ್ರು ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇತ್ತು, ಯಾಕಂದ್ರೆ ನಮ್ಮನೆಯವ್ರು ಅರ್ಧಕ್ಕೆ ಯಾವುದೇ ರೀತಿ ಕೈ ಕೊಟ್ಟು ಹೋಗಲ್ಲ, ಆಮೇಲೆ ಇದಾಗಲ್ಲ ಅಂತ ಕೈ ಬಿಟ್ಟು ಹೋಗಲ್ಲ. ಸೊ ಹಾಗಾಗಿ ನನಗೆ ಧೈರ್ಯ ಇತ್ತು, ಚೆನ್ನಾಗಿದೆ. ಅವ್ರ ಕಲೆಗೆ ಬೆಲೆ ಕೊಡಬೇಕು ಅಂತ ಸಂಜೆವರೆಗೂ ಹಿಂಗೆ ಕೂತ್ಕೊಂತೀನಿ. ಎಲ್ಲ 1 ಗಂಟೆ ಅಷ್ಟೇ ಕೂತಿದ್ದು ಅಲ್ಲ, ಸಂಜೆ ಹಿಂಗೆ ಮೇಕಪ್ ಮಾಡ್ಕೊಂಡು ಕೂತ್ಕೊಂತೀನಿ ಅಂತ. ಪಾಪ ಆಮೇಲೆ ಅವ್ರು 1 ಗಂಟೆಯಿಂದ ಮಾಡಿದ್ದಾರೆ. ಅಟ್ಲೀಸ್ಟ್ ನಾನು 1-2 ಗಂಟೆ ಕೂತ್ಕೊಂಡ್ರೆ ಅಲ್ಲಿಗೆ ವಿಡಿಯೋ ಆಗಿದೆಲ್ಲ ನೋಡ್ಕೊಳಕ್ ಇರುತ್ತಲ್ಲ. ಹಾ, 1-2 ರೀಲ್ ಮಾಡ್ಕೊಂತೀನಿ. ನಂಗಂತೂ ತುಂಬಾ ಇಷ್ಟ ಆಯ್ತು. ಈಗ ನನ್ನ ಮಗಳನ್ನ ಕರೆದು ತೋರ್ಸೋಣ ಹೇಗಾಗಿದೆ ಅಂತ. ನೋಡಿ, ಇದು ಅಷ್ಟೇನೆ, ಏನು ತುಂಬಾ ಖಾಲಿ ಆಗಿಲ್ಲ. ನಾನು ಅನ್ಕೊಂಡೆ ಇದು ಫುಲ್ ಖಾಲಿ ಆಗಿರುತ್ತೆ, ಯಾಕಂದ್ರೆ ಮುಖಕ್ಕೆ ಮೆತ್ತಕ್ ಬೇಕಲ್ಲ, ತುಂಬಾ ಖಾಲಿ ಆಗಿರುತ್ತೆ ಅನ್ಕೊಂಡೆ. ನೋಡಿ, ಬ್ಲ್ಯಾಕ್ ಕಲರ್ ಇಷ್ಟೇ ಖಾಲಿ ಆಗಿರೋದು. ನನ್ನ ಫೇಸಿಗೆ ಎಷ್ಟು ಹಾಕಿದ್ದಾರೆ ಇಷ್ಟೇ. ರೆಡ್ ನೋಡಿ ಹಂಗೆ ಮೇಲ್ಮೇಲೆ ತಗೊಂಡಿರಂಗೆ ಇದೆ ಅಷ್ಟೇ. ಮಗಳು ಬರೋದ್ರೊಳಗೆ ಫಸ್ಟ್ ರೀಲ್ ಮಾಡ್ಕೊತೀವಿ. ಯಾಕೆ ಬಂದರೆ ಅವಳು ಅಮ್ಮ ಬಂದರೆ ಅಮ್ಮ ಹಾಗೆ ಹಿಂಗೆ ಅಂದ್ಬಿಟ್ಟು ನಮಗೆ ಏನು ರೀಲ್ ಮಾಡೋಕೆ ಬಿಡಲ್ಲ. ಒಂದು 4 ರೀಲ್ ಮಾಡ್ಕೊಂಡು ಆಮೇಲೆ ಅವಳನ್ನ ಕರ್ಬಿಟ್ಟು ಬಂದು ತೋರಿಸ್ತೀವಿ ಆಯ್ತಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಅವಳಿಗೆ ಡೆವಿಲ್ ಡೇ ಹೇಗೆ ಮಾಡ್ತಾರೆ ಅವಾಗ ನೋಡೋಣ. ಪಾಪ ನಮ್ಮ ಮನೆಯವ್ರಿಗೆ ಮಾಡಿಸ್ಕೊಳ್ಳೋ ಆಸೆ ಏನು, ನನಗೂ ಗೊತ್ತಿಲ್ಲ, ನನ್ನ ಮಗಳಿಗೂ ಗೊತ್ತಿಲ್ಲ. ನನಗೆ ಫೋಟೋ ತೆಗೆಸ್ಕೊಳಕ್ಕೆ ಇಷ್ಟ, ಸಿನಿಮಾ ಆಕ್ಟ್ ಮಾಡಕ್ಕೆ ಇಷ್ಟ, ನನಗೆ ಅವಕಾಶ ಇಲ್ಲ. ನಮ್ಮನೆಯವ್ರಿಗೆ ಫೋಟೋ ತೆಗೆಸ್ಕೊಳಕ್ಕೆ ಇಷ್ಟ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಯಾರೋ ತಗ್ಸ್ಕೊಟ್ರೆ ನೀಟಾಗಿ ತೆಗೆಸ್ಕೊಳಕ್ ಇಷ್ಟ, ನನಗೆ ತಕ್ಕೊಡೋರು ಯಾರು ಇಲ್ಲ. ಏನಿಲ್ಲ, ಇದು ಸುಳ್ಳು. ನಾನು ಎಷ್ಟು ನೀಟಾಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಫೋಟೋ ತಕ್ಕೊಡ್ತೀನಿ ಬಾರಮ್ಮ ಬನ್ರಿ ಅಂದ್ರೆ ಹೋಗಮ್ಮ ನಿಮಗೇನು ಮಾಡಕ್ ಕೆಲಸ ಇಷ್ಟ ಅಂತಲ್ಲ ಕಣಮ್ಮ, ತೆಗೆಸ್ಕೊಳಕ್ ನನ್ಗೆ ಅಂತ ಒಳ್ಳೆ ಫೋಟೋಸ್ ಬರಲ್ಲ. ನನ್ನ ಐಬ್ರೋಸ್ ಇಲ್ಲಿ ಫುಲ್ ಹೆಂಗ್ ಕವರ್ ಮಾಡಿದ್ದಾರೆ ನೋಡೋಣ. ಇವಾಗ ಅಮ್ಮನ್ ಮಾತಾಡಿಸ್ತೀನಿ, ಅಮ್ಮ ಕಂಡಿಡಿಯುತ್ತೆ ನೋಡೋಣ. ರೀ ಎತ್ಕೊಳ್ರಿ ಮೇಲೆ ಕಚ್ಚಾತೆ, ನನಗೆ ಕೊಚ್ಚಿ ಬಿಡುತ್ತೆ ಅದು ಸವಾಸಲ್ಲ. ಇಲ್ಲ ಅದೇ ಎದ್ಕೊಂಡು ಓಡೋಗುತ್ತೆ. ಅಲ್ಲಿದೆ ನನ್ನ ಪುತ್ತಾನಿ, ಅಮ್ಮ ನೋರಿ ಕತ್ತಿತ್ತು ನೋರಿ, ಅಮ್ಮನ ಇಲ್ಲಿ ನನ್ನ ನೋರ ನೋಡ್ತಾನೆ ಇಲ್ಲ ನಮ್ಮ ಪುತ್ತಾನಿ ರೀ ಕಚ್ಚೋದು ಗೊತ್ತಾಯ್ತು. ಅದು ವಾಯ್ಸಿಗೆ ಪಾಪ ಅಮ್ಮನ ವಾಯ್ಸು ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ. ಈಗ ನೋಡಿ, ಈಗ ನನ್ನ ಮಗಳು ಕೆಳಗಡೆ ಮನೆಗೆ ಹೋಗಿದ್ದಾಳೆ. ನಮ್ದು ರೀಲ್ಸ್ ಎಲ್ಲ ಆಯ್ತು, ಹಾಗಾಗಿ ಈಗ ಮಗಳನ್ನ ಬರಕ್ಕೆ ಹೇಳಿದ್ವಿ. ಬರ್ತಾ ಇದೆ, ಮುಖದ ಎಕ್ಸ್ಪ್ರೆಷನ್ ಹೇಗಿರುತ್ತೆ ನೋಡೋಣ. ಸರಿ ಆಯ್ತು. ನಿನ್ ಮೇಕಪ್ ಎಲ್ಲ ಹೋಗಿದೆಲ್ಲ ರಾಜಕುಮಾರಿ. ಎಲ್ಲ ನಿನ್ ಮೇಕಪ್ ಎಲ್ಲ ಏನಾಯ್ತು ಮಗಳು? ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಅಲ್ಲೊಂದು ಟಿಶ್ಯೂ ಪೇಪರ್ ಇತ್ತು ಒಸ್ಕೊಂಡೆ. ಇಲ್ಲ ನನ್ನ ಮಗಳು ಲಿಪ್ಸ್ಟಿಕ್ ನೋಡಿ, ಈ ಚಾಕ್ಲೇಟ್ ತಿನ್ನೋಕ್ಕಾಗಿ ಜಮ್ಸು ಚಾಕ್ಲೇಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಏನು ಚಾಕ್ಲೇಟ್ ಮಾಡ್ಕೊತೀನಿ ಅಂತ ಪಾಪ ಅವ್ರ ಮನೇಲಿ ಹೋಗಿ ಹಬ್ಬ ಮಾಡ್ಕೊಂಡಿದ್ದೆ. ಗಲೀಜ್ ಮಾಡಬಾರ್ದು ಮಗಳು ಅವ್ರ ಮನೇನೂ. ಇವಾಗ ಇದ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡೋದು ಹೇಗೆ ಅಂತ ನೋಡೋಣ. ಏನಿಲ್ಲ, ಟಿಶ್ಯೂಲಿ ಒರೆಸ್ಬಿಟ್ಟು ಆಮೇಲೆ ಸೋಪ್ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಬಣ್ಣ ಹಾಕೋದ್ ಹೆಂಗೆ ಅಂತ ಹೇಳಿದಾರೆ, ಕ್ಲೀನ್ ಮಾಡೋದ್ ಹೆಂಗೆ ಅಂತ ಯಾರು ತೋರಿಸಿಲ್ಲ. ಇದ್ರನ್ನ ರಿಸರ್ಚ್ ಮಾಡಿದೆ. ಇದೊಂಥರ ಆಯಿಲ್ ಪೇಂಟ್, ನೀರ್ಗೀರ್ ಏನು ಮಿಕ್ಸ್ ಮಾಡಂಗಿಲ್ಲ, ಡೈರೆಕ್ಟ್ ಆಗಿ ತಗೊಳ್ಳೋದು ಹಚ್ಚೋದು ಅಷ್ಟೇ. ಏನಿಲ್ಲ, ಅಲ್ಲಿ ಏನು ಓಪನ್ ಬಾಕ್ಸ್ ತೋರಿಸ್ತು, ಅದೇ ಬಾಕ್ಸ್ ಕೈಯಲ್ಲಿ ಹಿಂಗ್ ತಗೊಂಡು ಹಿಂಗ್ ಒರೆಸೋದು ಅಷ್ಟೇ. ಹಚ್ಚೋದು, ಬ್ಲೆಂಡ್ ಮಾಡ್ತಾ ಹೋಗೋದು. ಈಗ ಒರೆಸೋದಾದ್ರೆ ಟಿಶ್ಯೂ ಪೇಪರ್ ಅಯ್ಯೋ ಅಷ್ಟೇ ಕಣ, ಹೋಗುತ್ತೆ. ಒರೆಸಿದ್ರೆ ಹೋಗುತ್ತೆ ನೋಡಿ, ಒರೆಸಂಗೆ ನೀಟಾಗಿ ಅಷ್ಟೇ ಹೋಗೇ ಬಿಡ್ತು. ಏನು ಇಲ್ಲವೇ ಇಲ್ಲ, ಒರೆಸೋದಷ್ಟೇ. ಟಿಶ್ಯೂ ಪೇಪರ್ ನಾನು ಒಂದ್ಸಲಿ ಒರೆಸ್ಲೆ ಈ ಕಡೆ, ಆಮೇಲೆ ಸೋಪ್ ಹಾಕೊಂಡು ಮುಖ ತೊಳೆಯೋದು. ಒಂಥರ ಆಯಿಲ್ ಮಸಾಜ್ ಮಾಡಿದಾಗ ಹೇಗ ಫೇಸ್ ಎಲ್ಲ ನಾವು ಹಾಕ್ದಾಗ ಹೇಗಿರುತ್ತೆ, ಒಂಥರ ಆಯಿಲಿ ತರ ಅನ್ಸುತ್ತೆ. ಇದು ಹಾಕ್ದಾಗ್ಲೂ ಅಷ್ಟೇ, ಏನೋ ಒಂಥರ ಫೇಸ್ ಎಲ್ಲ ಆಯಿಲ್ ನೀಟಾಗಿ ಹೋಯ್ತಲ್ಲ. ಹೋಗ್ತಿದ್ಯಾ? ಇನ್ನು ಸೋಪ್ ಹಾಕೋದು ಸರಿ ತೊಳೆದ್ರೆ ಹೋಗುತ್ತೆ ಕ್ಲೀನಾಗಿ. ಇಲ್ಲ ಗದ್ದದ ಹತ್ರ ಜಾಸ್ತಿ ಅಲ್ಲಿರೋದು, ಜಾಸ್ತಿ ಮೆತ್ತಿರೋದು ನಾನು ಅಲ್ಲೇ. ಹೋಯ್ತು. ಆಕ್ಚುಲಿ ನಾವು ಏನೇ ಮೇಕಪ್ ಮಾಡಲಿ, ಚೆನ್ನಾಗೇ ಮೇಕಪ್ ಮಾಡಲಿ ಅಥವಾ ಕೆಟ್ಟ, ಈಗ ಏನು ಮಾಡ್ಕೊಂಡಿದ್ದಲ್ಲ ಹುಲಿ ವೇಷ ಈ ಥರ ಹಾಕೊಂಡ್ರು ಅಷ್ಟೇ, ಕೊನೆಗೆ ಮೇಕಪ್ ತೆಗ್ದಾಗ ಏನೋ ಒಂಥರ ಬೋಳ ಅನಿಸುತ್ತೆ. ನನ್ನ ಮಗಳು ಬಂತು, ಒರೆಸಿಸ್ತು, ಹೋಯ್ತು. ನಾವು ಸ್ವಲ್ಪ ಹೊತ್ತು 1-2 ಗಂಟೆ ಟೈಮ್ ಹಾಗೆ ಇರೋಣ ಅನ್ಕೊಂಡೆ, ಮತ್ತೆ ಏನೋ ಒಂಥರ ಎಣ್ಣೆ ಮೆತ್ತಿದಂಗೆ ಅನ್ಸುತ್ತೆ. ಕೆರ್ಕೋಬೇಕು ಒಂಥರ ನೊಣ ಕೂತಾಗ ಕೆರ್ಕೋಬೇಕು ಅನ್ಸುತ್ತಲ್ಲ, ಆ ಥರ ಅನ್ಸುತ್ತೆ. ಓಕೆ, ಈ ಕ್ಲೀನಾಗಿ ಇನ್ನೊಂದ್ಸರಿ ಟಿಶ್ಯೂ ಕ್ಲೀನಾಗಿ ಒರೆಸ್ಕೊಂಡು ಫೇಸ್ ಸೋಪ್ ಹಾಕಿ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ, ಇವಾಗ ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಬೇಬಿ ಕ್ರೀಮ್ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದೇನೆ. ನಾನು ಯಾವಾಗ್ಲೂ ಅಷ್ಟೇ, ಮನೆ ಹತ್ರ ಇದ್ದಾಗಲಷ್ಟೇ ಈ ಕ್ರೀಮ್ ಹಾಕ್ಕೊತಾನೆ ಇರ್ತೀನಿ, ಬೇಬಿ ಕ್ರೀಮು. ಸ್ವಲ್ಪ ಹಾಗಾಗಿ ಕಜ್ಜಿಗಳಿತ್ತಲ್ಲ, ಅದು ಈಗ ಸ್ವಲ್ಪ ಕ್ಲೀನಾಗಿ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ನಾನು ಈಗ ಒಂದು 3-4 ಸರಿ ಫೇಸ್ ವಾಶ್ ಎಲ್ಲ ಮಾಡಿದ್ನಲ್ಲ, ಹಾಗಾಗಿ ಇದೆಲ್ಲ ಎದ್ದೆದ್ದು ಕಾಣಿಸ್ತಾ ಇದೆ.
ಸುಮ್ಮನೆ ಇದನ್ನೇ ಯಾರು ಕೂಡ ಮನೇಲಿ ಸುಮ್ಮನೆ ಹಚ್ಕೊಳಕ್ ಹೋಗಲ್ಲ. ನಮ್ಮ ಮನೆಯವ್ರು ತಗೊಂಡಿದ್ರಲ್ಲ, ನಂಗೂ ಹಚ್ಚಿಸ್ಕೊಳ್ಳೋಕೆ ಆಸೆ ಇತ್ತು, ನಮ್ಮ ಮನೆಯವರು ಕೂಡ ಹಚ್ಚಿದ್ರು. ಮತ್ತೇನಂದ್ರೆ ನಾನು ಮುಕ್ಕಾಲು ಭಾಗ ಹಾಗೆ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡಕ್ಕೆ ಹೋದ್ನಲ್ಲ, ಅದಕ್ಕಿಂತ ನೀವು ಫುಲ್ ಕಂಪ್ಲೀಟಾಗಿ ಟಿಶ್ಯೂನಲ್ಲಿ ಒರೆಸ್ಬಿಟ್ಟು ಆಮೇಲೆ 1-2-3 ಸರಿ ಸೋಪ್ ಹಾಕಿ ಫೇಸ್ ವಾಶ್ ಮಾಡಿದ್ರೆ ಕಂಪ್ಲೀಟಾಗಿ ಹೋಗುತ್ತೆ. ನಾನು ಅರ್ಧಂಬರ್ಧ ಮಾಡಿಬಿಟ್ಟೆ, ನಂಗೆ ಗೊತ್ತಾಗಲಿಲ್ಲ. ಒರೆಸಿದ ತಕ್ಷಣ ಹೋಗುತ್ತಲ್ಲ, ನೀರು ಹಾಕಿದ ತಕ್ಷಣ ಹಂಗೆ ಹೋಗುತ್ತೆ ಅಂದ್ಕೊಂಡೆ. ಬಟ್ ನೀರು ಹಾಕಿದ್ರೆ, ಎಣ್ಣೆ ಮೇಲೆ ನೀರು ಹಾಕಿದ್ರೆ ಹೇಗೆ ಜಾರ್ ಹೋಗುತ್ತೆ ಅದೇ ಥರ ಆಗಿಬಿಡ್ತು. ಆಮೇಲೆ ಅಲ್ಲಿ ಇನ್ನೊಂದು ಸರಿ ಬಂದು ಮತ್ತೆ ಟಿಶ್ಯೂನೆಲ್ಲ ತಗೊಂಡು ಮತ್ತೆ ಇನ್ನೊಂದು ಸರಿ ಒರೆಸಿ ಆಮೇಲೆ ಸೋಪ್ ಹಾಕಿ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡೆ. ನೋಡಿ ಇಷ್ಟು ನೀಟಾಗಿ ಹೋಗಿದೆ ಕಂಪ್ಲೀಟಾಗಿ. ಕಾಜಲ್ ಹಾಕಿದ್ರು ಕೂಡ ನಾವು ಸೋಪಾಗಿ ಒರೆಸಿದ್ರು ಕೂಡ ಒಂದೊಂದ್ಸರಿ ಸೋಪ್ ಹಾಕಿ ಆಯಿಲ್ ಹಾಕಿ ಉಜ್ಜಿದ್ರು ಕೂಡ ಡಾರ್ಕ್ ಸರ್ಕಲ್ ಬಂದಿರುತ್ತೆ, ಕಂಪ್ಲೀಟಾಗಿ ಹೋಗಿರಲ್ಲ. ಇದು ಕಂಪ್ಲೀಟಾಗಿ ಹೋಗಿದೆ. ಬಟ್ ಹೆಚ್ಚಾಗಿ ಯಾರು ತುಂಬ ಏನು ಉಪಯೋಗಿಸೋಕೆ ಹೋಗಲ್ಲ. ಸೊ ಇದು ಹೆಂಗಿದ್ರು ನಾನು ಹಚ್ಚಿದ್ದೀನಲ್ಲ, ಹೇಗೆ ಹೋಗ್ಸೋದು, ಹೇಗೆ ಕ್ಲೀನಾಗಿ ಹೋಗ್ಸೋದು ಅಂತ ವಿಡಿಯೋ ಮಾಡಿದ್ದೆ ಅಷ್ಟೇ. ನೋಡಿ ನನ್ನ ಹತ್ರ ಒಂದು ಬೇಬಿ ಕ್ರೀಮ್ ಇದೆ. ಬೇಬಿ ಕ್ರೀಮ್ ಹಾಕಿದ್ರೆ ಸ್ವಲ್ಪ ಹಾಕಿದ್ರೆ ಸಾಕು, ಈ ಥರ ಗ್ಲೋ ಕಾಣಿಸುತ್ತೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.